ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವಲ್ಪ ಟೈಲರ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರ ಸ್ವಲ್ಪ ಗ್ರ್ಯಾಂಡಾಗಿರೋ ನಾನು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಬಾರ್ಡರ್ಸ್ ಆದರೂ ಮಾಡ್ಕೋಬೋದು, ಬುಟ್ಟ ಥರ ಆದರೂ ಮಾಡ್ಕೋಬೋದು, ಬ್ಲೌಸಿಗೆ, ಸ್ಯಾರೀಸ್ಗೆ, ಕುರ್ತೀಸ್ಗೆ ಎಲ್ಲ ಮಾಡ್ಕೋಬೋದು. ನಾನು ಇಲ್ಲಿ 2 ಥರ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಒಂದು ಸ್ಟೆಮ್ ಸ್ಟಿಚ್ಚು, ಒಂದು ಕಾಂತಾ ವರ್ಕು. ನಾನು ಎರಡು ತೋರಿಸ್ತಾ ಇದ್ದೀನಿ. ನೀವು ಬರೀ ಸ್ಟೆಮ್ ಸ್ಟಿಚ್ ಆದರೂ ಮಾಡ್ಕೋಬೋದು, ಇಲ್ಲ ಕಾಂತಾ ವರ್ಕ್ ಬೇಕಾದ್ರೂ ಮಾಡ್ಕೋಬೋದು. ಅದು ಬೇಡ ಅಂದರೆ ನೀವು ಎಲ್ಲನೂ ಚೈನ್ ಸ್ಟಿಚ್ಚೇ ಹಾಕ್ಕೊಬೋದು. ಚಾಯ್ಸ್ ಈಸ್ ನಿಮ್ಮದು. ಬೇಸಿಕ್ ಸ್ಟಿಚಸ್ಸು ನಾನಿಲ್ಲಿ ಸ್ಟೆಮ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ವರ್ಕ್ ಗ್ರ್ಯಾಂಡ್ ಆದಾಗ ನೀವು ಎಲ್ಲನೂ ಕಷ್ಟವಾದ ಸ್ಟಿಚಸ್ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಬೇಸಿಕ್ಕು ಸ್ಟೆಮ್ ಸ್ಟಿಚ್ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಬೇಗನೆ ಮುಗಿಯುತ್ತೆ ವರ್ಕು. ಇಲ್ಲಿ ನಾನು ಪಕ್ಕ ಮ್ಯಾಂಗೋ ಡಿಸೈನ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇದು ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಥರ ಟರ್ನಿಂಗ್ಸಲ್ಲಿ ಸ್ವಲ್ಪ ಚಿಕ್ಕದಾಗೆ ತೊಗೋಬೇಕು. ನೋಡಿ, ಇದು ಒಂದು ಡಿಸೈನು ಕಂಪ್ಲೀಟ್ ಆಯಿತು. ಇವಾಗ ಸ್ಟೆಮ್ ಸ್ಟಿಚ್ ಆಯ್ತು. ಇವಾಗ ಇನ್ನೊಂದು ನಾನು ಕಾಂತಾ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಾನು ಎರಡೂ ತೋರಿಸ್ತೀನಿ. ನಿಮಗೆ ಯಾವುದು ಚೆನ್ನಾಗಿ ಕಾಣುತ್ತೋ ಮಾಡ್ಕೋಬೋದು. ಇಲ್ಲ ನಾವು ಆಲ್ಟರ್ನೇಟಿವ್ ಮಾಡ್ತೀವಿ ಅಂತಂದರೆ ಇದೊಂದು ಅದೊಂದು ಮಾಡ್ಕೋಬೋದು. ಯಾಕಂದರೆ ಎಲ್ಲೂ ಇದೇ ಥರ ಇರಬೇಕು ಡಿಸೈನ್ಸು ಅಂತ ಎಲ್ಲೂ ಇಲ್ಲ. ನೀವು ಯಾವುದನ್ನು ಮಾಡ್ತೀರೋ ಅದನ್ನೇ ಒಂದು ಯೂನಿಫಾರ್ಮಿಟಿಯಾಗಿ ಮಾಡಿದ್ರೆ ಎಂಥ ವರ್ಕೂ ಚೆನ್ನಾಗಿ ಕಾಣುತ್ತೆ. ಮಿಕ್ಸ್ ಆ್ಯಂಡ್ ಮ್ಯಾಚು, ಕಾಂಬಿನೇಷನ್ನು, ಡಿಸೈನ್ ಕಾಂಬಿನೇಷನ್ನು ಆ ಥರ ಮಾಡಿದ್ರೂ ನಿಮಗೆ ವರ್ಕು ಸ್ವಲ್ಪ ಬೇಗನೂ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ. ನೋಡಿ, ಇದಕ್ಕೆ ನಾನು ಕಾಂತಾ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಎರಡೂ ಚೆನ್ನಾಗಿ ಕಾಣ್ತಾ ಇದೆ. ನೀವು ಚೈನ್ ಸ್ಟಿಚ್ಚು ಮಾಡ್ಕೋಬೋದು. ಕುರ್ತೀಸು, ಬ್ಲೌಸ್ಗೆಲ್ಲ ನೀವು ಅದು ಮಾಡ್ಕೊಬೋದು. ಬಟ್ ಸ್ಯಾರೀಸ್ಗೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಮಾಡ್ತಾ ಎಂಥವ್ರಿಗೆ ಆಗಲಿ ಬೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ನೀವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ನಾನು ಯಾವ ವರ್ಕ್ ಮಾಡಬೇಕು, ಅದು ಕ್ವಾಂಟಿಟಿ ಎಷ್ಟಿರಬೇಕು, ಸೈಜು, ಕಲರು, ಯಾವ ವರ್ಕ್ ಮಾಡ್ತೀವಿ, ಏನು ಸೀಕ್ವೆನ್ಸ್ ಯೂಸ್ ಮಾಡ್ತೀವಿ ಎಲ್ಲ ನೀವು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೆ ನೀಟಾಗಿ ಒಂದು ಡ್ರೆಸ್ಗಾಗಲಿ ಒಂದು ಮೆಟೀರಿಯಲ್ಗಾಗಲಿ ನಿಮ್ಮದು ನೀಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಇದಿಷ್ಟು ಆಯಿತು. ಇವಾಗ ನಾನು ಕಾನ್ಸೆಂಟ್ರಿಕ್ ಸರ್ಕಲ್ ಥರ ಅದ್ರ ಒಳಗಡೆ ಇನ್ನೊಂದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಾಮೂಲಿ ರನ್ನಿಂಗ್ ಸ್ಟಿಚ್ ಹಾಕ್ತಾಯಿದ್ದೀನಿ.
ನಾನು ಹಿಂದೆ ಕಡೆ ಎಲ್ಲ ತೋರಿಸಿದ್ದೀನಿ ಮಾಮೂಲಿ ರನ್ನಿಂಗ್ ಸ್ಟಿಚ್ಚು. ಹಿಂದೆಯಿಂದ ಮುಂದೆ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ನೋಡಿ ಮಧ್ಯೆ ಗ್ಯಾಪ್ ಇದೆ, ಅದ್ರ ಹಿಂದಿನ ಸ್ಟಿಚ್ ತುದಿಯಿಂದ ಈ ದಾರದ ಮುಂದೆಗೆ ಎಳ್ಕೊಳ್ಳೋದು ಅಷ್ಟೇ. ಇಷ್ಟೇ ರನ್ನಿಂಗ್ ಸ್ಟಿಚ್ಚು. ನಿಧಾನ ಮಾಡ್ಕೋಬೇಕು. ಟರ್ನಿಂಗ್ಸ್ ಎಲ್ಲ ನಿಧಾನಕ್ಕೆ ಚಿಕ್ಕದಾಗೆ ತೊಗೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಔಟ್ಲುಕ್ ನಿಮಗೆ ಚೆನ್ನಾಗಿ ಕಾಣೋದಿಲ್ಲ. ಸೊ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಬೇಕು. ನೋಡಿ ಇದು ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಇನ್ನೇನು ಮುಗಿತಾ ಬರ್ತಾಯಿದೆ. ನಿಧಾನಕ್ಕೆ ಮಾಡ್ಕೊತ ಇದು ಇನ್ನೇನು ಕಂಪ್ಲೀಟ್ ಆಯಿತು. ನೋಡಿ ಕಂಪ್ಲೀಟ್ ಆಯಿತು. ಈಗ ಎಲ್ಲ ಕಂಪ್ಲೀಟ್ ಆಯಿತು. ಇದನ್ನ ನಾನು ಗ್ರ್ಯಾಂಡಾಗಿ ಹೆಂಗೆ ಕನ್ವರ್ಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಥರ 2 ಸ್ಟಿಚ್ ಮಧ್ಯ ನಾನು ಗ್ಲೂ ಹಾಕ್ಕೊಂಡು ಇಲ್ಲಿ ಕುಂದನ್ ಸ್ಟೋನ್ಸ್ದು ನಾನು ಚೈನ್ ಹಾಕ್ಕೊತಾ ಇದ್ದೀನಿ. ಸ್ಟೋನ್ಸ್ದು ಚೈನ್ ಬರುತ್ತೆ ಈ ಥರ. ನೋಡಿ ಇದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಟೈಲರ್ಸು ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ ಇವಾಗ. ಒಂದು ಸಿಂಪಲ್ ವರ್ಕ್ ಅಂದ್ರೂ ಅವ್ರು ನಿಮಗೆ 500, 800, 1000ವರೆಗೂ ಚಾರ್ಜಸ್ ಮಾಡ್ತಾರೆ. ಈ ಥರ ನೀವೇ ಮನೆಯಲ್ಲಿ ಕಡಿಮೆ ಕಾಸ್ಟಲ್ಲಿ ಗ್ರ್ಯಾಂಡ್ ಲುಕ್ಕಾಗಿ ಮಾಡ್ಕೋಬೋದು. ನೋಡಿ ಈ ಥರ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ಇವೆರಡರ ಮಧ್ಯ ನಾನು 2 ಥರ ಡಿಸೈನ್ ಹಾಕಿ ತೋರಿಸ್ತಿದ್ದೀನಿ. ಈ ಡಿಸೈನ್ಗೂ ಆ ಡಿಸೈನ್ಗೂ ಎರಡಕ್ಕೂ ಸೇಮ್ ನಾನು ಸ್ಟೋನ್ ಚೈನ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಕೊಬೇಕು. ಸ್ಟೋನ್ದೆಲ್ಲ ಹಾಕ್ಕೊಂಡ್ಮೇಲೆ ಮಧ್ಯ ನಾನಿವಾಗ 2 ಕಲರ್ಗೂ ಕಾಂಟ್ರಾಸ್ಟ್ ಆಗಿ ಸ್ವಲ್ಪ ಡಾರ್ಕ್ ಆಗಿ ರೆಡ್ ಕಲರ್ ಕುಂದನ್ ಸ್ಟೋನ್ಸ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಗ್ಲೂ ನಿಮಗೆ ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಜಾಸ್ತಿ ಆದರೆ ಏನು ತಲೆ ಕೆಡಿಸ್ಕೋಬೇಡಿ. ನೋಡಿ ನಾನು ಒಂದು ಹಾಕಿದ್ದು ಬೇಸಿಕ್ ಎಂಬ್ರಾಯ್ಡ್ರಿ ಸಿಂಪಲ್ಲಾಗಿ ಹಾಕಿದ್ದು, ಬಟ್ ನಾವು ಎಷ್ಟು ಬೇಕಾದ್ರೂ ಅದನ್ನು ಗ್ರ್ಯಾಂಡಾಗಿ ಮಾಡ್ಕೊಬೋದು.
ನೋಡಿ ಈ ಥರ ನೋಡಿ, ಇವಾಗಲೇ ಅದೆಷ್ಟು ಶೈನಿಂಗ್ ಬರ್ತಾಯಿದೆ. ಇದಾದಮೇಲೆ ನಾನು ಇವಾಗ ಅವೆರಡರ ಮಧ್ಯನೂ ನಾನು ಈಗ ಕುಂದನ್ ಸ್ಟೋನ್ ಹಾಕಿದ್ದೀನಲ್ಲ ರೆಡ್ಡು, ಅದ್ರ ಸುತ್ತಲೂ ನಾನು ಮತ್ತೆ ಗ್ಲೂ ಹಾಕ್ಕೊತಾ ಇದ್ದೀನಿ. ಗ್ಲೂ ಹಾಕ್ಕೊಂಡು ಈ ಥರ ಬಾಲ್ ಚೈನ್ ಬರುತ್ತೆ, ಗೋಲ್ಡನ್ ಬಾಲ್ಸ್ ಪುಟ್ಟದು ಬರುತ್ತೆ, ಚಿಕ್ಕ ಚಿಕ್ಕದು ಬಾಲ್ ಥರ ಇರುತ್ತೆ, ಅದರದ್ದು ನಾನು ಚೈನ್ನ ರೆಡ್ ಕಲರ್ ಕುಂದನ್ ಸ್ಟೋನ್ ಸುತ್ತಲೂ ಹಾಕ್ಕೊತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡೋಕ್ಕೆ. ನೋಡಿ, ನೋಡ್ತಾನೆ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ. 2 ಬೇಸಿಕ್ ಸ್ಟಿಚ್ ಹಾಕಿದ್ದೀನಿ ಅಷ್ಟೇ ನಾನು. ಅದಕ್ಕೆ ನಾನು ಫುಲ್ ಸೀಕ್ವೆನ್ಸು ಮತ್ತು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಇದರಿಂದ ನಾನು ಡೆಕೋರ್ ಮಾಡ್ತಾಯಿದ್ದೀನಿ. ಟೈಲರ್ಸು ಇದನ್ನೇ ಮಾಡ್ತಾರೆ, ಆದರೆ ಮಿಷಿನಲ್ಲಿ ಮಾಡ್ತಾರೆ ಅಷ್ಟೇ. ನಿಮ್ಮದು ಡ್ರೆಸ್ಗೆ ನೀವೇ ಮಾಡ್ಕೊಳ್ಳಿ, ತುಂಬ ದಿನ ಬಾಳಿಕೆ ಬರುತ್ತೆ, ಕಾಸ್ಟ್ ಕಡಿಮೆ ಇರುತ್ತೆ. ಬೇರೆಯವ್ರಿಗೂ ಕೇಳಿದವ್ರಿಗೆ ನೀವು ಮಾಡಿಕೊಡಿ, ಅವ್ರ ಹತ್ರ ಬೇಕಾದ್ರೆ ನೀವು ಫೀಸ್ ತೊಗೊಳ್ಳಿ. ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಗ್ರ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ರೆಡಿ ಆಯಿತು. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.